ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ, ಆದರೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ನಾನು ರೀಡಿಂಗ್ ಅನ್ನ ಖಂಡಿತವಾಗಿಯೂ ಮಾಡ್ತಾ ಇದ್ದೀನಿ. ಮತ್ತೆ ಥಂಬ್ನೈಲ್ ಅಲ್ಲಿ ನೀವು ನೋಡಿರೋ ತರ ಹಿಂದೆಂದೂ ನೋಡಿರದ ವಿಶೇಷವಾದಂತಹ ರೀಡಿಂಗ್ ಅನ್ನ ನೀವು ಆಗಸ್ಟ್ ಮಂತಿನಲ್ಲಿ ತಗೊಳ್ಳುವಂತಹ ಸಾಧ್ಯತೆಗಳಿದೆ. ಸೊ ಈಗ ಆಲ್ರೆಡಿ ನೀವು ನೋಡಿರೋ ಪ್ರಕಾರವಾಗಿ ನಾನು ಅಸ್ಟ್ರಾಲಜಿ ಕಾರ್ಡ್ ಒಂದನ್ನ ತಗೊಂಡಿದ್ದೀನಿ. ಸೊ ಇದು ಯಾತಕ್ಕೋಸ್ಕರ ಅಂದ್ರೆ ಇದು ಜಸ್ಟ್ ನಿಮ್ಮ ಆಯ್ಕೆಗಳಿಗೋಸ್ಕರವಾಗಿ ನಾನು ತಗೊಂಡಿದ್ದೀನಿ. ಆದರೆ ಹಿಂದೆಂದು ನೋಡದ ಒಂದು ವಿಶೇಷವಾದಂತಹ ರೀಡಿಂಗ್ ಅನ್ನೋದಾದ್ರೆ ನಿಮಗೆ ನಾನು ಪೆಂಡಲಮ್ ಬೋರ್ಡ್ಸಿನ ಮೂಲಕ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ರೀಡಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಉದ್ಯೋಗ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದ ಬಗ್ಗೆ ನಾನು ರೀಡಿಂಗ್ ಅನ್ನ ಇನ್ ಡೀಟೈಲ್ಸ್ ಆಗಿ ಕೊಡ್ತಾ ಇದ್ದೀನಿ. ಇಷ್ಟು ದಿನದವರೆಗೂ ನೀವು ಪೆಂಡಲಮ್ ಪ್ರಿಡಿಕ್ಷನ್ಸ್ ಅಂದ್ರೆ ಏನ್ ನಾವು ನೋಡ್ತಾ ಇದ್ವಿ, ಎಸ್ ಆರ್ ನೋ ಅಂತ ನೋಡ್ತಾ ಇದ್ವಿ, ಅಥವಾ ಮೇ ಬಿ ಅನ್ನುವಂತಹ ಆನ್ಸರ್ ಅನ್ನ ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾದಂತಹ ರೀಡಿಂಗ್ಗಳನ್ನ ಟ್ಯಾರೋ ಕಾರ್ಡಿನ ಬದಲಾಗಿ ಪೆಂಡಲಮ್ ಪ್ರಿಡಿಕ್ಷನ್ಸ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಾಗಿದ್ರೆ ಪೆಂಡಲಮ್ ಪ್ರಿಡಿಕ್ಷನ್ಸ್ಗಳಲ್ಲಿ ಇನ್ ಡೀಟೈಲ್ಸ್ ಆದಂತಹ ಉತ್ತರಗಳು ಬರುತ್ತಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇನ್ ಡೀಟೈಲ್ಸ್ ಆದಂತಹ ಉತ್ತರಗಳು ನಿಮಗೆ ಸಿಗತ್ತೆ. ಮಾಸ ಭವಿಷ್ಯವನ್ನ ಮಾಡುವಾಗ ಆಗಸ್ಟ್ ಮಂತಿನಲ್ಲಿ ವಿಶೇಷವಾದಂತಹ ರೀಡಿಂಗ್ ಆಗಿ ಕನ್ಸಿಡರೇಷನ್ ಅನ್ನ ಮಾಡಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಆಗಸ್ಟ್ ಮಂತಿನಲ್ಲಿ ಈ ತರಹದ ಹಿಂದೆಂದು ನನ್ನ ಚಾನಲಿನಲ್ಲಿ ಮಾಡಿರದ ವಿಶೇಷವಾದ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಪೆಂಡಲಮ್ ಪ್ರಿಡಿಕ್ಷನ್ಸ್ ಅನ್ನ ಮಾಡಿದ್ದೀನಿ, ಎಸ್ ಆರ್ ನೋ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದೇನೆ. ಆದ್ರೆ ಏನ್ ಡೀಟೈಲ್ಸ್ ಆದಂತಹ ಉತ್ತರಗಳನ್ನ ಪೆಂಡಲಮ್ ಪ್ರಿಡಿಕ್ಷನ್ಸ್ ಅಲ್ಲಿ ನಾನು ಯಾವಾಗ್ಲೂ ಕೂಡ ಕೊಟ್ಟಿಲ್ಲ. ಇದು ವಿಶೇಷವೇ. ಮತ್ತೆ ನಾನು ಮಾಸ ಭವಿಷ್ಯದ ರೀಡಿಂಗ್ ಗಳನ್ನ ನಿಮ್ಗೆ ಕೊಡೋದಿಕ್ಕೆ ನಾನು 3 ಪೆಂಡಲಮ್ ಬೋರ್ಡ್ಸ್ ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ನಿಮ್ಮ ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪೆಂಡಲಮ್ ಬೋರ್ಡ್ ಆಗಿರತ್ತೆ. ನೆಕ್ಸ್ಟ್ ಇದು ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪೆಂಡಲಮ್ ಬೋರ್ಡ್ ಆಗಿರತ್ತೆ. ನೆಕ್ಸ್ಟ್ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪೆಂಡಲಮ್ ಬೋರ್ಡ್ ಅನ್ನ ಕೂಡ ನಾನು ಯೂಸ್ ಮಾಡಿ ಅಥವಾ ಈ ಎಲ್ಲರ ಸಹಾಯವನ್ನ ಸ್ಪಿರಿಟ್ಸ್ಗಳ ಸಹಾಯದಿಂದ ನಾನು ನಿಮ್ಮ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಇನ್ ಡೀಟೇಲ್ಸ್ ಆಗಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ. ಅರ್ಥ ಆಯ್ತಲ್ವಾ? ಸೊ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಪೆಂಡಲಮ್ ಬೋರ್ಡ್ಸ್ ನಲ್ಲಿ ಒಂದೇ ಒಂದು ಆನ್ಸರ್ ಎಸ್ ಆರ್ ನೋ ಅಂತ ಹೇಳ್ತಾ ಇದ್ರು. ಇನ್ ಡೀಟೇಲ್ಸ್ ಆದಂತಹ ಉತ್ತರಗಳು ಸಿಗುತ್ತಾ ನೋಡೋಣ ಅನ್ನುವಂತಹ ಕ್ಯೂರಿಯಾಸಿಟಿ ಯಾರಿಗೆಲ್ಲ ಇದೆಯೋ ಅವರಿಗೆ ಒಂದು ವಿಶೇಷವಾದಂತಹ ರೀಡಿಂಗ್ ಆಗಿ ಇದು ಬದಲಾವಣೆ, ನಿಮ್ಗೆ ಹೊಸದಾದಂತಹ ರೀತಿಯ ಬದಲಾವಣೆಯ ರೀಡಿಂಗ್ ಆಗಿರತ್ತೆ. ಸೊ ರೀಡಿಂಗ್ ಗಳನ್ನ ನೋಡೋದಿಕ್ಕೆ ಮುಂಚಿತವಾಗಿ ನೀವು ಸೆಲೆಕ್ಟ್ ಅನ್ನ ಮಾಡ್ಬೇಕಲ್ವಾ? ಸೊ ಸೆಲೆಕ್ಟಿನ ಆಪ್ಷನ್ಸ್ ಗಳಾಗಿ ನಾನು ಅಸ್ಟ್ರಾಲಜಿ ಕಾರ್ಡಿನ ಮೂಲಕ ಶಫ್ಲಿಂಗ್ ಗಳನ್ನ ತಗೋತೀನಿ. ಅಲ್ಲಿ ನೀವು ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಸೊ ಸ್ಪಿರಿಟ್ಸ್ ನನಗೆ 2 ಕಾರ್ಡ್ ಬೇಕು. ಆ 2 ಕಾರ್ಡ್ಗಳಲ್ಲಿ ಫೈಲ್ ನಂಬರ್ 1 ಫೈಲ್ ನಂಬರ್ 2 ಅನ್ನುವಂತಹ ಆಯ್ಕೆಗಳನ್ನ ಮಾಡ್ಕೋತೀನಿ. ಸೊ ಸ್ಪಿರಿಟ್ಸ್ ನನಗೆ 2 ಕಾರ್ಡ್ಗಳನ್ನ ಆಯ್ಕೆಯ ಕಾರ್ಡ್ ಆಗಿ ಕೊಡಿ ಸ್ಪಿರಿಟ್ಸ್. So spirits, ಓಕೆ. ಸೊ ಮೊದಲು ಫ್ಲಿಪ್ಪಿಂಗ್ ಆಗಿ ಬಂದಂತಹ ಕಾರ್ಡು ವ್ಯಸ್ತ ಅನ್ನುವಂತಹ ಕಾರ್ಡು ಬರ್ತಾ ಇದೆ. ಸೊ ಅಲ್ಲಿಗೆ ಇದು ಫೈಲ್ ನಂಬರ್ 1 ಅವರ ಕಾರ್ಡ್ ಆಗಿರತ್ತೆ. ನೋಡ್ಕೊಳ್ಳಿ, ಆಯ್ಕೆಯ ಕಾರ್ಡು. ಓಕೆ, ಸೊ ಆಪ್ಷನ್ ಅಂತ ನಾವೇನ್ ಹೇಳ್ತಾ ಇದ್ವಲ್ವಾ, ಅದರ ಆಪ್ಷನ್ ಫೈಲ್ ನಂಬರ್ 1 ಅವರಿಗೆ ವ್ಯಸ್ತ ಅನ್ನುವಂತಹ ಕಾರ್ಡು ಬರ್ತಾ ಇದೆ.
ಸೊ ಫೈಲ್ ನಂಬರ್ 2 ಅವರಿಗೆ ಯಾವ ಆಪ್ಷನಿನ ಕಾರ್ಡನ್ನು ಕೊಡ್ತಾರೆ ಅನ್ನೋದನ್ನ ನೋಡೋಣ. ವೆರಿ ಗುಡ್. ಸೊ ಫೈಲ್ ನಂಬರ್ 2 ಅವರಿಗೆ ಆಪ್ಷನಿನ ಕಾರ್ಡ್ ಆಗಿ 2, ಓಕೆ, ದ ಮೂನ್ ಅಂಡ್ ಸನ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಸೊ ದ ಮೂನ್ ಅಂಡ್ ಸನ್ ಅನ್ನುವಂತಹ ಕಾರ್ಡನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 2 ಆಗಿರತ್ತೆ. ವೆಸ್ತಾ ಅನ್ನುವಂತಹ ಕಾರ್ಡನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 1 ಆಗಿರತ್ತೆ. ಓಕೆ, ನೋಡಿ, ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ. ಸೊ ಎರಡೇ ಆಪ್ಷನ್ ನಿಮ್ಗಿರೋದು. ಮೂನ್ ಅಂಡ್ ಸನ್ ಅನ್ನುವಂತಹ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ 2, ವೆಸ್ತಾ ಅನ್ನುವಂತಹ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ 1 ಆಗಿರುತ್ತೆ. ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ. ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಆಗಸ್ಟ್ ಮಂತಿನಲ್ಲಿ ಯಾವ ರೀತಿಯ ಕೆಲವು ಮೂಮೆಂಟ್ಸ್ಗಳು ಉದ್ಯೋಗ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದ ಬಗ್ಗೆ ಇರುತ್ತೆ ಅನ್ನುವಂತಹ ಇನ್ ಡೀಟೇಲ್ಸ್ ಆದಂತಹ ಉತ್ತರಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಓಕೆನಾ? ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ. ಓಕೆ, ಸೊ ರೀಡಿಂಗ್ ಅನ್ನ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಸೊ ವೆಸ್ತಾ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಈ ಕಾರ್ಡ್ ಫೈಲ್ ನಂಬರ್ 1 ಆಗಿರುತ್ತೆ. ಇವರಿಗೆ ಯಾವ ತರಹದ ರೀಡಿಂಗ್ ಬರುತ್ತೆ ಆಗಸ್ಟ್ ಮಂತಿಗೆ ಅನ್ನೋದನ್ನ ನೋಡೋಣ. ಸೊ ಪೆಂಡಲಮ್ ಬೋರ್ಡ್ ಅನ್ನ ನೋಡಿದ್ರಿ. ಸೊ ಪೆಂಡಲಮ್ ನ ಕೂಡ ನೀವು ನೋಡಿದ್ರಿ, ಆಲ್ರೆಡಿ ನಾನು ತೋರಿಸ್ದೆ ಅಲ್ವಾ. ಸೊ ಪೆಂಡಲಮ್ ಬೋರ್ಡ್ ಮತ್ತೆ ಪೆಂಡಲಮ್ ಎರಡನ್ನ ಕೂಡ ನೀವು ನೋಡಿದ್ದೀರಾ. ಹಾಗೇನೆ ನಿಮ್ಮ ಆಯ್ಕೆಯ ಕಾರ್ಡ್ ಅನ್ನು ಕೂಡ ನೋಡಿದ್ದೀರಾ. ಸೊ ಹತ್ತಿರದಿಂದ ಎಷ್ಟು ಆಗುತ್ತೋ ಅಷ್ಟನ್ನ ಪ್ರಿಡಿಕ್ಷನ್ಸ್ ನ ರೂಪದಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಸೊ ನೋಡೋಣ ಬನ್ನಿ ಆಗತ್ತಂತ. ಓಕೆ, ಓಕೆ, ಸೊ ನಾನು ಇಷ್ಟನ್ನ ನಿಮಗೆ ತೋರಿಸಬಹುದಾಗಿರುತ್ತೆ. ಓಕೆ ಓಕೆ ಸೊ ಫೈಲ್ ನಂಬರ್ 1 ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದನ್ನ ಈ ಪೆಂಡಲಮ್ ಬೋರ್ಡಿನಲ್ಲಿ ನಾನು ತಗೋತಾ ಹೋಗ್ತೀನಿ. ಓಕೆ, ಸೊ ಸ್ಪಿರಿಟ್ಸ್ ಮೊದಲು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ರೀಡಿಂಗ್ ಅನ್ನ ಕೊಡಿ. ಸ್ಪಿರಿಟ್ಸ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ ಓಕೆ ಸೊ ಸ್ಪಿರಿಟ್ಸ್ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಆಗಸ್ಟ್ ಮಂತಿಗೆ ಕೊಡುವಂತಹ ಪ್ರಯತ್ನ ಇದೆ ಸ್ಪಿರಿಟ್ಸ್. ಓಕೆ, ಸೊ ಆಗಸ್ಟ್ ಮಂತಿನಲ್ಲಿ ನಿಮಗೆ ಕೊಡ್ತಾ ಇರುವಂತಹದ್ದು ಕಾಂಟೆಂಪ್ಲೇಷನ್ ಅಂಡ್ ಚೇಂಜ್ ಯುವರ್ ವಿಷನ್ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಪೆಂಡಲಮ್ಗಳು ಈ ರೀತಿ ಬಂದಿತ್ತು ನೋಡಿ, ಇನ್ನೊಮ್ಮೆ ಹಾಕ್ತೀನಿ. ಪೆಂಡಲಮ್ನಲ್ಲಿ ಡೀಟೇಲ್ಸ್ ಇನ್ನೊಮ್ಮೆ ಕೊಡಿ ಸ್ಪಿರಿಟ್ಸ್. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೋ ಅವರಿಗೆ ಆಗಸ್ಟ್ ಮಂತಿನಲ್ಲಿ ಯಾವ ಡೀಟೇಲ್ಸ್ ಅನ್ನ ಹೇಗೇನ್ ಅದನ್ನೇ ಕೊಡ್ತಾ ಇದ್ದಾರೆ. ಸೊ ಕಾಂಟೆಂಪ್ಲೇಷನ್ ಅಂಡ್ ಚೇಂಜ್ ಯುವರ್ ವಿಷನ್ ಅನ್ನುವಂತಹ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇದು ಮತ್ತೆ ಇದನ್ನ ಕೊಟ್ಟಿದ್ದಾರೆ. ಸೊ ಕಾಂಟೆಂಪ್ಲೇಷನ್ ಮತ್ತೆ ಚೇಂಜ್ ಯುವರ್ ವಿಷನ್ ಅನ್ನುವಂತಹ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಚಿಂತನೆಗಳನ್ನ ಮಾಡಿ ಆಮೇಲೆ ನಿರ್ಧಾರವನ್ನ ಮಾಡಿ. ಉದ್ಯೋಗದ ವಿಚಾರದಲ್ಲಿ ಆತುರವಾಗಿ ಯಾವುದೇ ರೀತಿಯ ಮೂಮೆಂಟ್ಸ್ಗಳನ್ನ ಮಾಡೋದಾಗ್ಲಿ ಅಥವಾ ಆತುರದ ನಿರ್ಧಾರಗಳನ್ನ ಮಾಡೋದಾಗ್ಲಿ ಅಥವಾ ಆತುರವಾಗಿ ಒಂದು ರೀತಿಯಲ್ಲಿ ಮಾತಾಡೋದಾಗ್ಲಿ ಏನನ್ನೂ ಕೂಡ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀವು ಆಲೋಚನೆ ಮಾಡುವಂತಹ ರೀತಿ ಸರಿ ಇಲ್ಲ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಏನು ನೋಡ್ತಾ ಇದ್ದೀರೋ ಅದೊಂದೇ ಅಲ್ಲ,
ಉದ್ಯೋಗದ ವಿಚಾರದಲ್ಲಿ ನೀವು ತಿಳ್ಕೋಬೇಕಾಗಿರುವಂತಹದ್ದು ತುಂಬ ಬೇಕಾದಷ್ಟು ಇರೋದ್ರಿಂದ ತುಂಬ ಆಲೋಚನೆಯನ್ನ ಮಾಡಿ ನೀವು ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ನಿಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಸ್ಪಿರಿಟ್ಸ್ ಯಾಕೆ ಕಾಂಟೆಂಪ್ಲೇಷನ್ ಅಂಡ್ ಚೇಂಜ್ ಯುವರ್ ವಿಷನ್ ಅಂತ ಯಾಕೆ ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್? ಯಾಕೆ ಯೋಚನೆಗಳನ್ನ ಮಾಡಿ ನಿರ್ಧಾರವನ್ನ ಮಾಡಬೇಕಾಗತ್ತೆ ನೀವು ಅನ್ನೋದನ್ನ ಫೈಲ್ ನಂಬರ್ 1 ಅವರಿಗೆ ಉದ್ಯೋಗದ ವಿಚಾರವಾಗಿ ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್? ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಫಾಲೋ ಯುವರ್ ಇಂಟ್ಯೂಷನ್ ಅನ್ನುವಂತಹದ್ದು ಮತ್ತೆ ಎಂಟರ್ಪ್ರಿನರ್ ಅಂಡ್ ಲಕ್ ಅನ್ನುವಂತಹ ಕಾರ್ಡು ಕೊಡ್ತಾ ಇದ್ದಾರೆ. ಉದ್ಯೋಗದ ವಿಚಾರದಲ್ಲಿ ನೀನು ಒಂದು ರೀತಿ ಸ್ವಯಂ ಉದ್ಯೋಗವೇ ಆಗಿರಲಿ ಅಥವಾ ಯಾವುದೇ ಉದ್ಯೋಗವನ್ನ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ನಿನ್ನ ಅಂತರಾತ್ಮದ ರೀತಿಯಲ್ಲಿಯೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆಗ ಮಾತ್ರ ನಿನಗೆ ಲಕ್ ಅನ್ನೋದು ಸಿಗತ್ತೆ. ಇಲ್ಲ ಅಂದ್ರೆ ಲಕ್ ಅನ್ನೋದು ನಿಮ್ಗೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಗಸ್ಟ್ ಮಂತಿನಲ್ಲಿ ನೀವು ಏನು ಕಣ್ಣಿಂದ ನೋಡ್ತಿರೋ ಅಥವಾ ನೀವೇನು ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೆಜ್ಜೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಿರೋ ಅದು ಆತುರದ ನಿರ್ಧಾರ ಆಗಿರುತ್ತೆ. ಉದ್ಯೋಗದ ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ. ಮತ್ತೆ ಗುಡ್ ಲಕ್ಗಳು ಬರ್ಬೇಕು ಅನ್ನೋದಾದ್ರೆ ನೀವು ನಿಮ್ಮ ಇಂಟ್ಯೂಷನ್ಸ್ ಅನ್ನ ಫಾಲೋ ಮಾಡಿ. ನಿಮ್ಮ ಅಂತರಾತ್ಮ ಏನ್ ಹೇಳುತ್ತೋ ಆ ತರಹದ ಕೆಲಸಗಳನ್ನ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮೈಂಡಿಗೂ ನಿಮ್ಮ ಅಂತರಾತ್ಮಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ. ಅದನ್ನ ಬೇಡ ಅಂತ ನಿಮ್ಮ ಅಂತರಾತ್ಮ ಹೇಳ್ತಾ ಇದ್ರೆ ನಿಮ್ಮ ಮೈಂಡ್ ಮಾಡು ಪರವಾಗಿಲ್ಲ, ಲಾಭ ಬರುತ್ತಲ್ಲ, ಮಾಡು, ಮೂಮೆಂಟ್ಸ್ ಅನ್ನ ಮಾಡು ಅಂತ ಹೇಳುತ್ತೆ. ಆದ್ರೆ ಆ ರೀತಿ ಮಾಡೋದು ಬೇಡ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಸೊ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಹುಷಾರಾಗಿರ್ಬೇಕು. ನೀವು ಆಲೋಚನೆ ಮಾಡಿ ಮೂವ್ ಅನ್ನ ತಗೊಳ್ಳುವಂತಹದ್ದು ಏನಿರುತ್ತೋ ಅದು ಸರಿ ಇರೋದಿಲ್ಲ. ಬಹಳಷ್ಟು ಆಲೋಚನೆಗಳನ್ನ ಮಾಡಬೇಕು ಮತ್ತೆ ಚೇಂಜ್ ಮಾಡಬೇಕು. ನಿಮ್ಮ ನೋಟವನ್ನ ನೀವು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯನ್ನ ಅಥವಾ ಸಿಚುಯೇಷನ್ಗಳು ಉದ್ಯೋಗದ ವಿಚಾರದಲ್ಲಿ ಬರ್ತಾ ಇರುವಂತಹ ರೀತಿ, ನೀವು ನೋಡುವಂತಹ ರೀತಿಯನ್ನ ಮೊದಲು ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ನಿಮಗೆ ಅರ್ಥ ಆಯ್ತು. ಹಾಗಿದ್ರೆ ಫೈಲ್ ನಂಬರ್ 1 ಅವರಿಗೆ ಆಗಸ್ಟ್ ಮಂತಿನಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಸ್ಪಿರಿಟ್ಸ್? ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಮಂತಿನಲ್ಲಿ ಫೈಲ್ ನಂಬರ್ 1 ಅವರಿಗೆ ಹೇಗಿದೆ? ಆಗಸ್ಟ್ ಮಂತಿನಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗಿದೆ ಸ್ಪಿರಿಟ್ಸ್? ಓಕೆ, ಹಣಕಾಸಿನ ವಿಚಾರಗಳಲ್ಲಿ ನಿಮ್ಗೆ ಹೇಗಿದೆ ಅನ್ನೋದಾದ್ರೆ ಏನ್ ಆಕ್ಷನ್ಸ್ ಅನ್ನ ತಗೋತಿರೋ ಅದನ್ನ ಅಡ್ಜಸ್ಟ್ಮೆಂಟಿನ ಮೂಲಕವಾಗಿಯೇ ತಗೋಬೇಕು. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಆಲೋಚನೆ, ಉದ್ಯೋಗದ ವಿಚಾರದಲ್ಲಿ ತುಂಬಾ ಆಲೋಚನೆ ಮಾಡಿ ಮುಂದುವರಿಬೇಕು ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಏನೇ ಆಕ್ಷನ್ಸ್ ಅನ್ನ ತಗೊಂಡ್ರು ಕೂಡ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ತುಂಬಾ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಲಾಭದ ಪ್ರಮಾಣ ಹೇಗಿದೆ ಸ್ಪಿರಿಟ್ಸ್? ಫೈಲ್ ನಂಬರ್ 1 ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭಗಳ ಪ್ರಮಾಣ ಹೇಗಿದೆ ಸ್ಪಿರಿಟ್ಸ್? ಫಾಲೋ ಯುವರ್ ಇಂಟ್ಯೂಷನ್ ಅಂಡ್
ಟೈಮ್ ಟು ಗಿವ್. ನಿಮ್ಮ ಅಂತರಾತ್ಮ ಹೇಗೆ ಹೇಳುತ್ತೆ ಆ ರೀತಿ ಮಾಡುವುದರಿಂದ ಟೈಮ್ ಟು ಗಿವ್. ಅಂದರೆ ಕೆಲವೊಂದು ಹಣಕಾಸಿನ ವಿಚಾರಗಳಲ್ಲಿ ಲಾಭಗಳನ್ನು ಮಾಡಬೇಕಂದ್ರೆ ನೀವು ಫಾಲೋ ಯುವರ್ ಇಂಟ್ಯೂಷನ್ಸ್. ನಿನ್ನ ಅಂತರಾತ್ಮದ ವಿರುದ್ಧವಾಗಿ ನೀನೇನು ನಡ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಟೈಮಿನ ತದನಂತರದಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಆಗಬಹುದು. ಆದರೆ ಟೈಮ್ ಟು ಗಿವ್. ಈಗ ಸದ್ಯಕ್ಕೆ ಆಗಸ್ಟ್ ಮಂತಿನಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ಅನ್ನು ತಗೊಳ್ಳಿ. ಆಕ್ಷನ್ಸ್ ಅನ್ನು ತಗೊಂಡ್ರು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ಗಳ ಪ್ರಕಾರವಾಗಿ ನೀವು ಮುಂದುವರಿತಾ ಹೋದ್ರೆ ತದನಂತರದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನೀವು ಲಾಭಗಳನ್ನ ಪಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಇದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಫೈಲ್ ನಂಬರ್ 1 ಅವರಿಗೆ ಆಗಿರುತ್ತೆ. ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಅವರಿಗೆ ಹೇಗಿರತ್ತೆ ಅನ್ನೋದನ್ನ ನೋಡೋಣ. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಮಂತಿನಲ್ಲಿ ಫೈಲ್ ನಂಬರ್ 1 ಅವರಿಗೆ ಹೇಗಿರುತ್ತೆ ಸ್ಪಿರಿಟ್ಸ್? ಹೇಗಿರತ್ತೆ ಫೈಲ್ ನಂಬರ್ 1 ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್? ಫೈಲ್ ನಂಬರ್ 1 ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಡೀಟೇಲ್ಸ್ ಅನ್ನು ನೀವು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಸ್ಪಿರಿಟ್ಸ್? ಓಕೆ, ಏನನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ಪಾಸ್ಟ್ ಲೈಫಿನ ಸೋಲ್ಮೇಟ್ ಕನೆಕ್ಷನ್ಸ್, ಕಂಪ್ಯಾಷನ್, ಸೋಲ್ಮೇಟ್ಸ್, ಅಕ್ಸೆಪ್ಟೆನ್ಸ್. ಪ್ರೀತಿಯ ವಿಚಾರದಲ್ಲಿ ಪಾಸ್ಟ್ ಲೈಫಿನ ಕೆಲವೊಂದು ಸೋಲ್ಮೇಟ್ ಕನೆಕ್ಷನ್ಸ್ ಅಲ್ಲಿ ಇದ್ದಾಗ ಕಂಪ್ಯಾಷನ್, ಸೋಲ್ಮೇಟ್ಸ್ ಮತ್ತೆ ಅಕ್ಸೆಪ್ಟೆನ್ಸ್ ಕೆಲವೊಂದನ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಡೀಟೇಲ್ಸ್ ಅನ್ನ ಪ್ರೀತಿಯ ವಿಚಾರಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀರಾ ಸ್ಪಿರಿಟ್ಸ್? ಅಕ್ಸೆಪ್ಟೆನ್ಸ್ ಅಂಡ್ ಎ ಬಿಗ್ ನೋ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಒಂದು ಪಾಸಿಟಿವ್ ಆದಂತಹ ಮೂವ್ಮೆಂಟ್ಸ್ಗಳು ಇಲ್ಲ. ಯಾಕೆ ಅಂದ್ರೆ ಅಕ್ಸೆಪ್ಟ್ ಅನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಕ್ಸೆಪ್ಟ್ ಅನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಪಾಸ್ಟ್ ಲೈಫಿನ ಸೋಲ್ಮೇಟ್ ಕನೆಕ್ಷನ್ಸ್ ಅಲ್ಲಿ ನೀವಿರೋದ್ರಿಂದ ಅಕ್ಸೆಪ್ಟೆನ್ಸ್ ಗಳನ್ನ ಮಾಡಿಕೊಂಡು ಕೆಲವೊಂದು ವಿಚಾರದಲ್ಲಿ ಬಿಗ್ ನೋ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಅಷ್ಟೊಂದು ಏನು ಪಾಸಿಟಿವ್ ಆಗಿ ಇರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ಓಕೆ, ನಿಮ್ಮ ಪ್ರೀತಿ ಅನ್ನೋದು ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ ಇಂದ ಕೂಡಿದೆ. ಮತ್ತೆ ಇದು ಒಂದು ಕಾರ್ಮಿಕ್ ಆದಂತಹ ಸೋಲ್ಮೇಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರೀತಿ ಅನ್ನೋದು ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ ನಿಂದ ಕೂಡಿರುವಂತಹದ್ದು. ಮತ್ತೆ ಅದು ಒಂದು ಕಾರ್ಮಿಕ್ ಆದಂತಹ ಸೋಲ್ಮೇಟ್ ಕನೆಕ್ಷನ್ಸ್ ನಿಮ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಒಂದು ಮಂತಿನಲ್ಲಿ ಒಂದು ರೀತಿಯ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳಾಗ್ಲಿ ಬದಲಾವಣೆಗಳಾಗ್ಲಿ ಇರೋದಿಲ್ಲ. ಬಿಕಾಸ್ ಇದು ಒಂದು ಸೋಲ್ಮೇಟ್ ಆದಂತಹ ಕನೆಕ್ಷನ್ಸ್ ಅಲ್ಲಿಯೂ ಕೂಡ ಒಂದು ಕಾರ್ಮಿಕ್ ಜರ್ನಿಗಳು ನಡೀತಾ ಇದ್ದಾಗ ನಿಮ್ಗೆ ಯಾವಾಗ್ಲೂ ಕೂಡ ರೆಡ್ ಫ್ಲಾಗ್ ಗಳಲ್ಲೇ ಇರುತ್ತೆ. ಒಂದು ಬಿಗ್ ನೋ ಅನ್ನುವಂತಹ ಆನ್ಸರೇ ನಿಮ್ಮ ಮೂಮೆಂಟ್ಸ್ ಗಳಲ್ಲಿ ಅಥವಾ ಪ್ರೀತಿಯ ಮೂಮೆಂಟ್ಸ್ ಗಳಲ್ಲಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? Oh my God, believe in impossible. I miss you. ನಂಬೋದಕ್ಕಂತೂ ಸಾಧ್ಯ ಇಲ್ಲ ನಿನ್ನ, ಆದ್ರೂ ನಾನು ನಿನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂತಹ ಉತ್ತರಗಳು ಬರ್ತಾ ಇದೆ. ಅಂದ್ರೆ ನಿಮ್ಮನ್ನ ಅವರು ಸಂಪೂರ್ಣವಾಗಿ ನಂಬೋದಿಲ್ಲ. ಬಿಲೀವ್ ಇನ್ ಇಂಪಾಸಿಬಲ್. ನಾನಂತೂ ನಿನ್ನ ನಂಬೋದೇ ಇಲ್ಲ,
ಆದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಆಗಸ್ಟ್ ಮಂತಿಗೆ ಮತ್ತೆ ಯಾವ ಡೀಟೇಲ್ಸ್ ಅನ್ನ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀರಾ ಸ್ಪಿರಿಟ್ಸ್? ಬಿಗ್ ನೋ, ಯು ಡಿಸರ್ವ್ ಲವ್. ಸೊ ಕೆಲವೊಂದು ವಿಚಾರಗಳಲ್ಲಿ ಬಿಗ್ ಆದಂತಹ ರೀತಿಯಲ್ಲಿ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ. ಬಟ್ ಆದ್ರೆ ಯು ಡಿಸರ್ವ್ ಲವ್, ಪ್ರೀತಿ ವಿಚಾರದಲ್ಲಿ ನೀನ್ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ನೀನ್ ಡಿಸರ್ವ್ ಆಗಿರ್ತೀಯ. ಆದ್ರೂ ಕೂಡ ಪ್ರೀತಿಯ ವಿಚಾರದಲ್ಲಿ ನಿನಗೆ ಬಿಗ್ ನೋ ಅನ್ನುವಂತಹ ಆನ್ಸರೇ ಬರ್ತಾ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಡೀಟೇಲ್ಸ್ ಯಾವ್ದನ್ನ ಕೊಡ್ತೀರಾ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಫಿಸಿಕಲ್ ಅಟ್ರಾಕ್ಷನ್, ಫಾರ್ಗಿವ್ನೆಸ್, ಕಾರ್ಮಿಕ್ ಸೋಲ್ಮೇಟ್ಸ್ ಅನ್ನುವಂತಹದ್ದನ್ನ ಅಗೈನ್ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ ಇರುವಂತಹದ್ದು, ಕಾರ್ಮಿಕ್ ಆದಂತಹ ಸೋಲ್ಮೇಟ್ ಕನೆಕ್ಷನ್ಸ್ ಅಲ್ಲಿ ನೀವು ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನ ಫರ್ಗಿವ್ ಮಾಡಿ, ಅಥವಾ ನೀವೇ ಮಾಡಿದಂತಹ ಪ್ರೀತಿಯ ವಿಚಾರದಲ್ಲಿ ನೀವೇ ಮಾಡಿದಂತಹ ತಪ್ಪುಗಳಿಗೆ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಆದಂತಹ ತಪ್ಪುಗಳಿಗೆ ಫರ್ಗಿವ್ ಅನ್ನ ಮಾಡಿ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಆಗಸ್ಟ್ ಮಂತಿನಲ್ಲಿ. ಅಂತಹ ದೊಡ್ಡ ಪಾಸಿಟಿವ್ ಆದಂತಹ ಬೆಳವಣಿಗೆಗಳೇನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಪಾಸಿಟಿವ್ ಮೂಮೆಂಟ್ಸ್ ಯಾವ ರೀತಿ ಇರುತ್ತೆ, ಮೇನ್ ಪಾಸಿಟಿವ್ ಮೂಮೆಂಟ್ಸ್ ಆಗಸ್ಟ್ ಮಂತಿನಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಫರ್ಗಿವ್ನೆಸ್, ಟೈಮ್ ಟು ಗೋ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನ ಫರ್ಗಿವ್ ಮಾಡಿ ನಿಮ್ಮ ದಾರಿಯನ್ನ ನೀವು ನೋಡ್ಕೋಬೇಕಾಗತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಫೈಲ್ ನಂಬರ್ 1 ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ ಗಳು ಇಲ್ಲ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಅವರಿಗೆ ಹೇಗಿದೆ ಅನ್ನೋದನ್ನ ನೋಡ್ಬಿಡೋಣ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಡೀಟೇಲ್ಸ್ ಅನ್ನ? ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಅವರಿಗೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್? ಆರೋಗ್ಯ ಅನ್ನೋದು ಹೇಗಿರತ್ತೆ ಫೈಲ್ ನಂಬರ್ 1 ಅವರಿಗೆ? ಓಕೆ, ಸೊ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಫೀಲ್ ಎಮೋಷನಲಿ ಇರಿಟೇಟಬಲ್ ಅನ್ನುವಂತಹ ಕಾರ್ಡ್ ಅನ್ನ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮನಸ್ಸಿಗೆ ಆರೋಗ್ಯ ಅನ್ನೋದು ಮನಸ್ಸಿಗೂ ಸಂಬಂಧಪಟ್ಟಂತಹದ್ದು ಆಗಿರೋದ್ರಿಂದ ನಿಮ್ಮ ಫೀಲಿಂಗ್ ಗಳಲ್ಲಿ ತುಂಬಾ ಬೇಚಾರಗಳಿರುತ್ತೆ, ಮತ್ತೆ ಕ್ರಿಯೇಟಿವಿಟಿ ಅನ್ನೋದು ನಿಮ್ಮಲ್ಲಿ ಇರೋದಿಲ್ಲ, ಮತ್ತೆ ಫೀಲ್ ಗಳಲ್ಲಿ ಮ್ಯಾನಿಪುಲೇಟಿವ್ ಅನ್ನ ತುಂಬಾ ಮಾಡ್ತಾ ಇರುವಂತಹದ್ದು, ಮತ್ತೆ ಅಬ್ಸೆಸ್ಡ್ ಆಗುವಂತಹದ್ದು, ಮತ್ತೆ ಸೆಕ್ಷುಯಲ್ ವಿಚಾರಗಳಿಗೆ ತುಂಬಾ ಜಾಸ್ತಿ ಆಲೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಪಾಸಿಟಿವ್ ಆಗಿರುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ನೀವು ಸ್ವಲ್ಪ ಕುಗ್ಗಿರುವಂತಹ ಸಾಧ್ಯತೆಗಳು ಆಗಸ್ಟ್ ಮಂತಿನಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅನ್ನೋದಾದ್ರೆ ಫೀಲಿಂಗ್ಗಳಲ್ಲಿ ಎಮೋಷನಲ್ ಫೀಲಿಂಗ್ಗಳು ತುಂಬಾ ಜಾಸ್ತಿ ಇರುವಂತಹದ್ದು, ಮತ್ತೆ ಅದರ ಬಗ್ಗೆನೇ ಯೋಚನೆ ಮಾಡುವಂತಹದ್ದು, ಕೆಲವೊಂದು ವಿಚಾರಗಳಲ್ಲಿ ಇರಿಟೇಟ್ ಅನ್ನ ಮಾಡ್ಕೊಳ್ಳುವಂತಹದ್ದು, ಮನಸ್ಸಿನ ಆರೋಗ್ಯದ ಸ್ಥಿತಿ ಫೈಲ್ ನಂಬರ್ 1 ಅವರಿಗೆ ಸರಿ ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಫೀಲಿಂಗ್ ಗಳಲ್ಲಿ ತುಂಬಾ ವೀಕ್ ಆಗಿ ಇರ್ತೀರಾ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೆ ಇನ್ಎಬಿಲಿಟಿ ಟು ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ಅಂದ್ರೆ ಏನು? ಇನ್ಎಬಿಲಿಟಿ ಟು ಎಕ್ಸ್ಪ್ರೆಸ್, ಯಾರಿಗೂ ಕೂಡ ಹೇಳೋದಕ್ಕೂ ಆಗೋದಿಲ್ಲ, ಮನಸ್ಸಿನಲ್ಲಿ ನೆಮ್ಮದಿಯೂ ಇಲ್ಲ, ಸಮಾಧಾನವಾಗಿಯೂ ಕೂಡ ಇಲ್ಲದೆ ಇರುವಂತಹ ಕೆಲವೊಂದು ಸಿಚುಯೇಷನ್ಗಳು, ಅಂದ್ರೆ ಆರೋಗ್ಯದ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ನೀವು ಸ್ವಲ್ಪ ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಮನಸ್ಸಿನ ಆರೋಗ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರವಾಗಿ ನೀವು ಫೀಲಿಂಗ್ಗಳ ಅಥವಾ ಎಮೋಷನಲ್ ವಿಚಾರಗಳನ್ನ ತುಂಬಾ ಕಂಟ್ರೋಲ್ ಇಟ್ಕೊಳ್ಳೋದು
ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಪೆಂಡಲಮ್ಸಿನ 3 ಬೋರ್ಡ್ಗಳಲ್ಲಿಯೂ ಕೂಡ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಉದ್ಯೋಗ ಮತ್ತು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ಈ ತರಹದ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ. Go to the next pile number 2. Okay. ಸೊ pile number 2 ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ದ ಮೂನ್ ಅಂಡ್ ದ ಸನ್ ಅನ್ನುವಂತಹ ಕಾರ್ಡ್ ಬಂದ್ಬಿಡ್ತು. ಸೊ ಅಸ್ಟ್ರಾಲಜಿ ಕಾರ್ಡಿನಲ್ಲಿ ನಿಮಗೆ ನಾವು ಶಫಲಿಂಗ್ ಅನ್ನ ಮಾಡುವಾಗ 2 ಕಾರ್ಡ್ಗಳು ಕೂಡ ಒಟ್ಟಿಗೆ ನಿಮ್ಗೆ ಶಫಲ್ ಆಗಿ ಬಂದಿರುವಂತಹದ್ದು. ಹಾಗಿದ್ರೆ ಮತ್ತೆ ಸೂರ್ಯ ಮತ್ತು ಚಂದ್ರ, ಕತ್ತಲು ಮತ್ತು ಬೆಳಕು ಎರಡೂ ಕೂಡ ಒಟ್ಟಿಗೆ ನಿಮಗೆ ಆಗಸ್ಟ್ ಮಂತಿನಲ್ಲಿ ಪೈಲ್ ನಂಬರ್ 2 ಅವರಿಗೆ ಬಂದಿದೆ ಅಂದ್ರೆ ಇದರ ವಿಚಾರದ ಬಗ್ಗೆ ಡೀಟೇಲ್ಸ್ ಅನ್ನ ಪೆಂಡಲಮ್ ಪ್ರಿಡಿಕ್ಷನ್ಸ್ ಗಳ ಮುಖಾಂತರವಾಗಿ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಉದ್ಯೋಗ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೋರ್ಡಿನಲ್ಲಿ ನಾನು ಡೀಟೇಲ್ಸ್ ಅನ್ನ ತಗೋತಾ ಇರೋದು. ಮೊದಲನೆಯದಾಗಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಡಿಂಗ್ ಅನ್ನ ಮಾಡೋಣ. ಸೊ ಪೈಲ್ ನಂಬರ್ 2 ಅವರಿಗೆ ಉದ್ಯೋಗ ಅನ್ನುವಂತಹದ್ದು ಆಗಸ್ಟ್ ಮಂತಿನಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್? ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಮಂತಿನಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್? ಉದ್ಯೋಗ ಪೈಲ್ ನಂಬರ್ 2. ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂಡ್ ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಓಕೆ, ಸೊ ಏನು ನೀವು ಉದ್ಯೋಗವನ್ನ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಕೆಲವೊಂದು ರೀತಿಯ ಸುಸ್ತುಗಳಾಗುವಂತಹದ್ದು ಮತ್ತೆ ಒಂದು ರೀತಿಯ ಬಾಡಿ ರಿಲ್ಯಾಕ್ಸ್ ಇಲ್ಲದೆ ಇರುವಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ವಿಚಾರದಲ್ಲಿ ಟೇಕ್ ಕೇರ್ ಆಫ್ ಯುವರ್ ಬಾಡಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಮತ್ತೆ ಉದ್ಯೋಗದಲ್ಲಿ ತುಂಬಾ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂಡ್ ಅಡ್ಜಸ್ಟ್ಮೆಂಟ್ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯಾಕೆ ಕೊಟ್ಟಿದ್ದೀರಾ ಸ್ಪಿರಿಟ್ಸ್ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕೆ ಆ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಲರ್ನ್ ಎ ನ್ಯೂ ಸ್ಕಿಲ್, ಅಬಂಡೆನ್ಸ್, ಹೊಸ ಸ್ಕಿಲ್ಲಿನ ಕಡೆಗೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಆಗ ಮಾತ್ರ ಉದ್ಯೋಗದಲ್ಲಿ ಅಬಂಡೆನ್ಸ್ ಅನ್ನೋದು ಸಾಧ್ಯ ಆಗುವಂಥದ್ದು. ಹೊಸ ಸ್ಕಿಲ್ ಬೇಕು, ಹೊಸದಾದಂತಹ ಕ್ರಿಯೇಟಿವಿಟಿ ಬೇಕು ಅನ್ನೋದನ್ನ ನೀವು ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ದ ಮೂನ್ ಅಂಡ್ ಸನ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಅಂದ್ರೆ ಕತ್ತಲು ಮತ್ತು ಬೆಳಕಿನ ಆಟಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ವಿಚಾರದಲ್ಲಿ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂಡ್ ಅಡ್ಜಸ್ಟ್ಮೆಂಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಿನ್ನ ಬಾಡಿಯನ್ನ ಕೂಡ ನೀನು ಗಮನಿಸ್ಕೊಬೇಕು, ಮತ್ತೆ ವರ್ಕ್ ಪ್ಲೇಸಿನಲ್ಲಿ ತುಂಬಾ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನಿಮ್ಗೆ ಲರ್ನ್ ಎ ನ್ಯೂ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ಕಿಲ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಸ್ಕಿಲ್ಗಳು ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ನೀವು ಮಾಡುವಂತಹ ಉದ್ಯೋಗದಲ್ಲಿ ಇದೆ. ಆಗ ಮಾತ್ರ ಅಬಂಡೆನ್ಸ್ ಅನ್ನೋದು ಸಿಗುವಂಥದ್ದು, ಆಗ ಮಾತ್ರ ನಿಮ್ಗೆ ದುಡ್ಡು ಅನ್ನೋದು ಸಿಗುವಂಥದ್ದು ಅನ್ನುವಂತಹ ಕೆಲವೊಂದು ಮ್ಯಾಟ್ರಿಕ್ಸ್ಗಳು ಆಗಸ್ಟ್ ಮಂತಿನಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಉದ್ಯೋಗದ ವಿಚಾರವಾಗಿ ಮತ್ತೆ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ಪೈಲ್ ನಂಬರ್ 2 ಅವರಿಗೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ರಿಲೀಸ್ ಆರ್ ಮೇಕ್ ಮೋರ್ ಎಫರ್ಟ್, ಇಲ್ಲ ಬಿಡಿ ಅಥವಾ ಕ್ವಿಟ್ ಮಾಡಿ ಅಥವಾ
ನೀವು ಮೇಕ್ ಮೋರ್ ಎಫರ್ಟ್, ತುಂಬಾ ಎಫರ್ಟ್ ಅನ್ನು ಹಾಕಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ನಿಮ್ಮ ಉದ್ಯೋಗದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೇಲಧಿಕಾರಿಗಳು ಆ ರೀತಿ ಹೇಳುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗವನ್ನು ಬಿಡಿ, ಅಥವಾ ನೀವು ಮೇಕ್ ಮೋರ್ ಎಫರ್ಟ್, ತುಂಬಾ ಎಫರ್ಟ್ ಅನ್ನು ಹಾಕಬೇಕಾಗತ್ತೆ ಅನ್ನುವಂತಹ ಕೆಲವೊಂದು ಸಿಚುಯೇಷನ್ಸ್ಗಳು ನಡೆಯುವಂತಹ ಸಾಧ್ಯತೆಗಳು ಫೈಲ್ ನಂಬರ್ 2 ಅವರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕತ್ತಲು ಮತ್ತು ಬೆಳಕುಗಳ ಹೋರಾಟದಲ್ಲಿ ಏನಾಗುತ್ತೋ ನನ್ನ ಉದ್ಯೋಗ ಅನ್ನುವಂತಹ ಕೆಲವೊಂದು ಗೊಂದಲದ ಪರಿಸ್ಥಿತಿಗಳು ನಿಮಗೆ ಮೂಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ಆಗಸ್ಟ್ ಮಂತಿಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಫೈಲ್ ನಂಬರ್ 2 ಅವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ? ಹಣಕಾಸು ಲಾಭಗಳಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಸ್ಪಿರಿಟ್ಸ್? ಲಾಭಗಳಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅವರಿಗೆ ಫೈಲ್ ನಂಬರ್ 2 ಅವರಿಗೆ? ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಅತಿಯಾದ ಲಾಭಗಳು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ ಸ್ಪಿರಿಟ್ಸ್? ಯಾಕೆ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕು? ಅತಿಯಾದಂತಹ ಲಾಭಗಳು ಇಲ್ಲ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಬಾಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಕೆಲಸಗಳನ್ನ ನಿಮ್ಗೆ ಸದ್ಯಕ್ಕಂತೂ ಮಾಡಕ್ಕೆ ಆಗೋದಿಲ್ಲ. ಉದ್ಯೋಗದ ವಿಚಾರದಲ್ಲಿ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಟೇಕ್ ಕೇರ್ ಆಫ್ ಯುವರ್ ಬಾಡಿಯ ವಿಚಾರದಲ್ಲಿ ತುಂಬಾ ಟೇಕ್ ಕೇರ್ ಅನ್ನ ಮಾಡಬೇಕಾಗಿರೋದ್ರಿಂದ ಲಾಭಗಳ ಪ್ರಮಾಣ ಅನ್ನೋದು ಅಷ್ಟೊಂದೇನು ಇಲ್ಲ. ಲಾಭಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್? ಈ ಮಂತಿನಲ್ಲಿ ನೀವು ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಏನೇ ಆಕ್ಷನ್ಸ್ ಅನ್ನ ತಗೋಬೇಕು ಅಂದ್ರೂ ಕೂಡ ಅಡ್ಜಸ್ಟ್ಮೆಂಟ್ಗಳ ಮುಖಾಂತರವಾಗಿಯೇ ತಗೊಳ್ಳಿ. ಅಷ್ಟೊಂದು ಲಾಭಗಳು ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣವಾಗಿಯೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಉದ್ಯೋಗ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ. ಗೋ ಟು ದ ನೆಕ್ಸ್ಟ್. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಫೈಲ್ ನಂಬರ್ 2 ಅವರಿಗೆ ಅನ್ನೋದನ್ನ ನೋಡ್ಬಿಡೋಣ. ಫೈಲ್ ನಂಬರ್ 2 ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಮಂತಿನಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್? ಆಗಸ್ಟ್ ಮಂತಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಗಿರುತ್ತೆ? ಹಾಟ್, ಕನ್ಫೆಷನ್, ಟ್ರಸ್ಟ್. ಓಕೆ, ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರಲ್ಲಿಯೂ ನಂಬಿಕೆ ಅನ್ನೋದು ಇರುತ್ತೆ. ಮತ್ತೆ ಹಾಟ್ ಕನ್ಫೆಷನ್ಸ್ ಅಂದ್ರೆ ಇಬ್ಬರೂ ಕೂಡ ಕೂತು ಮಾತಾಡಿ ಒಬ್ಬರನ್ನೊಬ್ರು ನಾವು ನಂಬೋಣ ಅನ್ನುವಂತಹ ರೀತಿಯಲ್ಲಿ ಮಾತಾಡಿ ಪಾಸಿಟಿವ್ ಆದಂತಹ ಮೂವ್ಮೆಂಟ್ಸ್ಗಳು ಆಗಸ್ಟ್ ಮಂತಿನಲ್ಲಿ ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಫೈಲ್ ನಂಬರ್ 2 ಅವರಿಗೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಪಿರಿಟ್ಸ್, ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಏನ್ ಹೇಳ್ತೀರಾ? ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದೇ ಸಿಚುಯೇಷನ್ಸ್ ಅನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಎ ಬಿಗ್ ಎಸ್, ನಿಮ್ಮಿಬ್ಬರ ನಡುವೆಯೂ ಕೂಡ ಒಂದು ಬಿಗ್ ಎಸ್ ಅನ್ನುವಂಥದ್ದಿದೆ. ಮತ್ತೆ ಪಾಸ್ಟ್ ಲೈಫಿನ ಸೋಲ್ಮೇಟ್ ಕನೆಕ್ಷನ್ಸ್ ಅನ್ನುವಂತಹ ರೀತಿಯಲ್ಲಿ ಹೊಂದಾಣಿಕೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಪ್ರೀತಿಯ ವಿಚಾರದಲ್ಲಿ ಏನಾದ್ರೂ ಆಗಸ್ಟ್ ಮಂತಿನಲ್ಲಿ ತೊಂದರೆಗಳೇನಾದ್ರೂ ಇದೆಯಾ ಸ್ಪಿರಿಟ್ಸ್? ಆ ರೀತಿ ಏನಾದ್ರೂ ಇದೆಯಾ? ಇಲ್ಲ. ಸೊ ಇದು ಫೈಲ್ ನಂಬರ್ 2 ಅವರಿಗೆ ಪ್ರೀತಿಯ ವಿಚಾರದಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ. ಯಾಕಂದ್ರೆ ಎಂಗೇಜ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ಫರ್ಗಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ. ಏನಾದ್ರೂ ಏರುಪೇರುಗಳಾದ್ರೆ ಅದನ್ನ ಒಬ್ರಿಗೊಬ್ರು ಮಾತಾಡಿ ಸರಿ ಮಾಡ್ಕೊಂಡ್ಬಿಡ್ತೀರಾ. ಸೊ ಎಂಗೇಜ್ಮೆಂಟ್ಗಳಂದ್ರೆ ಕೆಲವೊಂದು ಮಾತಾಡಿ ಸರಿ ಮಾಡ್ಕೊಳ್ಳೋದ್ರ ಮೂಲಕ, ಕೆಲವೊಬ್ಬರಿಗೆ ಸೀರಿಯಸ್ ಕಮಿಟ್ಮೆಂಟ್ಗಳು ಸಿಗೋದ್ರ ಮೂಲಕ ನಿಮ್ಮ ಪ್ರೀತಿಯು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಕಾಣೋದಿಕ್ಕೆ ಸಾಧ್ಯ ಇದೆ ಆಗಸ್ಟ್ ಮಂತಿನಲ್ಲಿ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ವೆರಿ ಗುಡ್. ಪ್ರೀತಿಯ ವಿಚಾರದಲ್ಲಿ ಡ್ರೀಮ್ ಕಮ್ ಟ್ರೂ, ಮತ್ತೆ ಕೆಮಿಸ್ಟ್ರಿ
ಆ್ಯಂಡ್ ಪೇಷನ್ಸ್. ನಿಮ್ಮ ಪ್ರೀತಿ ಅನ್ನೋದು ಒಂದು ಡ್ರೀಮ್ ಕಮ್ ಟ್ರೂ ಅನ್ನುವಂತಹ ರೀತಿಯಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಾ ಇರತ್ತೆ. ಬಹಳಷ್ಟು ಪೇಷನ್ಸ್ ಅಲ್ಲಿ ಇರ್ತೀರಾ. ನಿಮ್ಮ ಕೆಮಿಸ್ಟ್ರಿಯು ಕೂಡ ತುಂಬಾ ಚೆನ್ನಾಗಿರತ್ತೆ. ಹೊಂದಾಣಿಕೆ ಅನ್ನೋದು ತುಂಬಾನೇ ಚೆನ್ನಾಗಿರತ್ತೆ ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಸೊ ಪಾಲ್ ನಂಬರ್ 2 ಅವರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ನೋ. ಪೇಷನ್ಸ್, ಲವ್ at first sight. Love at first sight, patience. ನಿಮ್ಮ ಪ್ರೀತಿ ಅನ್ನೋದು ಮೊದಲಿನಿಂದಲೂ ಇರುವಂತಹದ್ದು, ನೋಡಿದ ತಕ್ಷಣವೇ ಆದಂತಹ ಪ್ರೀತಿ ಆಗಿರೋದ್ರಿಂದ ಅದನ್ನು ನೀವು ಕಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವುದಿಲ್ಲ. ಆಗಸ್ಟ್ ಮಂತಿನಲ್ಲಿ ಪ್ರೀತಿಯ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆಗಳು ಪಾಲ್ ನಂಬರ್ 2 ಅವರಿಗೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು, ಕೆಮಿಸ್ಟ್ರಿಗಳು, ಫೀಲಿಂಗ್ ಗಳ ಶೇರಿಂಗ್ಗಳು ಮತ್ತೆ ಎಲ್ಲವೂ ಕೂಡ ಚೆನ್ನಾಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇ ಪಾಲ್ ನಂಬರ್ 2 ಅವರಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರತ್ತೆ ಅನ್ನೋದನ್ನ ನೋಡೋಣ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲ್ ನಂಬರ್ 2 ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ಪಾಲ್ ನಂಬರ್ 2 ಅವರಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ. ಸೊ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ಫ್ರಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಡಿ. ಯಾವುದೇ ವಿಚಾರಗಳಿಗೂ ಫ್ರಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಡಿ ಅನ್ನುವಂತಹ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕಾನ್ಸ್ಟೆಂಟ್ ಆಗಿ ನಿಮ್ಮ ಮೈಂಡ್ ಅನ್ನ, ನಿಮ್ಮ ಮನಸ್ಸನ್ನ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಯಾವಾಗ್ಲೂ ಕೂಡ ಡಿಸ್ಟರ್ಬೆನ್ಸ್ ಅನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ನೀವು ಮಾಡಬೇಡಿ. ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸ್ಪಿರಿಚುಯಾಲಿಟಿಯ ಗಮನವನ್ನ ಕೊಡೋದ್ರ ಮೂಲಕ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಯಾವುದೇ ವಿಚಾರಗಳಿಗೂ ನೀವು ಹೆಚ್ಚು ಆಲೋಚನೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ. ಸೊ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಪಾಲ್ ನಂಬರ್ 2 ಅವರಿಗೆ? ಓಕೆ. ಸೊ ಪಾಲ್ ನಂಬರ್ 2 ಅವರಿಗೆ ಇನ್ನೊಂದು ಡೀಟೇಲ್ಸ್ ಅನ್ನ ಆರೋಗ್ಯದ ವಿಚಾರವಾಗಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಡೀಲ್ ವಿತ್ emotional issues like anger, lack of trust, anxiety, jealousy, fear, moodiness ಅನ್ನುವಂತಹ ಕಾಡು ಬರ್ತಾ ಇದೆ. ಸೊ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದಾದ್ರೆ ನಿಮ್ಗೆ ಜಲಸ್ ಆಗುವಂತಹ ಅಗತ್ಯ ಇಲ್ಲ. ಯಾವುದೋ ಅದ ಪ್ರೀತಿಯನ್ನ ಬಿಟ್ಟು ಕೆಲವು ವಿಚಾರಗಳಲ್ಲಿ ಜಲಸ್ ಫೀಲ್ ಅನ್ನ ಮಾಡ್ಕೋತೀರಾ, ಆಗ ನಿಮ್ಗೆ ಕೆಲವೊಂದು ರೀತಿಯ ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗತ್ತೆ. ಬಿಕಾಸ್ ಎಮೋಷನಲ್ ವಿಚಾರಗಳಿಗೆ ತುಂಬಾ ಆಲೋಚನೆಗಳನ್ನ ಮಾಡೋದಿಕ್ಕೆ ಹೋಗ್ಬೇಡಿ, ತುಂಬಾ ಸಿಟ್ಟನ್ನ ಮಾಡ್ಕೋಬೇಡಿ. ಮತ್ತೆ ಕೆಲವೊಬ್ಬರನ್ನ ನಂಬೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಮಾತುಗಳನ್ನ ಆಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ತುಂಬಾ ಆತಂಕವನ್ನ ಪಡುವಂತಹ ಸಾಧ್ಯತೆಗಳಿರುತ್ತೆ. ಅದು ಬೇಡ. ಹಾರ್ಟಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಆಲೋಚನೆಗಳನ್ನೇನು ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ. ಸೊ ಆರೋಗ್ಯದಲ್ಲಿ ಅಂತಹ ದೊಡ್ಡ ಏರುಪೇರು ಇಲ್ಲ ಅಂದ್ರೂ ಕೂಡ ನೀವು ಫ್ರೆಂಡ್ಲಿ ಆಗಿ ಇರುವಂತಹ ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಹಾರ್ಟ್ ಅನ್ನ ಕೂಲ್ ಆಗಿ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ನಿಮ್ಗೆ ಹಾರ್ಟ್ ಚಕ್ರವನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನೀವು ನಿಮ್ಮ ಹೃದಯಕ್ಕೆ ನೋವು ಆಗದೆ ಇರೋ ತರ ಅಥವಾ ಬೇಜಾರ್ ಆಗದೆ ಇರೋ ತರ ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಇದ್ರೆ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ. ಸೊ ಇದಿಷ್ಟು ಪಾಲ್ ನಂಬರ್ 2 ಅವರ ರೀಡಿಂಗ್ ಆಗಿರತ್ತೆ. ಈ ತರಹದ ಒಂದು ಕ್ರಿಯೇಟಿವ್ ಆದಂತಹ ಮತ್ತು ಇನೋವೇಟಿವ್ ಆದಂತಹ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ.